ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅವರು ಬಸವಾದಿ ಶರಣರ ವಚನಗಳನ್ನ ಓದ್ತಾ 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 ವಚನಗಳಲ್ಲಿರುವಂತಹ ಆದರ್ಶಗಳನ್ನೆಲ್ಲವನ್ನೂ ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡ್ರು. ಅವರಿಗೆ ಈ ವಚನಗಳ ಮಹತ್ವ ಬಹಳ ದೊಡ್ಡವರು ನಾವು, ಸ್ವಲ್ಪ ನನಗಿಂತ ದೊಡ್ಡವ ಅವನಿಗಿಂತ ದೊಡ್ಡವ ನಾನು ಅಂತೇಳಿ ಕೂರೋದ್ರಲ್ಲಿ ಅರ್ಥ ಇಲ್ಲ. ವಚನ ಸಾಹಿತ್ಯ ಬಹುಶಃ ಜಾಗತಿಕ ಮಟ್ಟದಲ್ಲಿ ಬಹಳ ಗೌರವವನ್ನು ಪಡೆದಿರುವಂತಹ, ಘನತೆಯನ್ನು ಹೊಂದಿರುವಂತಹ ಸಾಹಿತ್ಯ. ಇವತ್ತು ಕನ್ನಡ ಸಾಹಿತ್ಯದ ಒಂದು ಮೇರು ಸಾಹಿತ್ಯ ಅಂದರೆ ಅದು ವಚನ ಸಾಹಿತ್ಯ. ಕನ್ನಡ ಸಾಹಿತ್ಯಕ್ಕೆ ಘನತೆ ಮತ್ತು ಗೌರವವನ್ನು ತಂದು ಕೊಟ್ಟಿರುವಂತಹ ಸಾಹಿತ್ಯ ಅಂದರೆ ಅದು ವಚನ ಸಾಹಿತ್ಯ ಅನ್ನೋದನ್ನು ಈ ಸಂದರ್ಭದಲ್ಲಿ ಗಮನಿಸಬೇಕು. ಹಳಕಟ್ಟಿಯವರು ಅಂಥ ಬಸವಾದಿ ಶರಣರ ವಚನಗಳನ್ನು ತಾಳೆಗರಿಗಳಿಂದ ಸಂಗ್ರಹಿಸಿ ಸಂಪಾದಿಸಿ ಪ್ರಕಟ ಮಾಡ್ತಾ 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 ಅದರಲ್ಲೇ ತಮ್ಮನ್ನು ತಾವು ತೊಡಗಿಸ್ಕೊಂಡ್ಬಿಟ್ರು. ಅವರು ಕಾನೂನು ಪದವೀಧರರಾಗಿದ್ದರು ಕೂಡ, ನ್ಯಾಯವಾದಿಗಳಾಗಿದ್ದರು ಕೂಡ ಅವರು ತಮ್ಮ ಇಡೀ ಬದುಕನ್ನು ವಚನ ಸಾಹಿತ್ಯಕ್ಕಾಗಿಯೇ ಸಮರ್ಪಿಸಿಕೊಂಡ್ರು. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರು ಅದ್ಭುತವಾಗಿರುವಂತಹ ಕಾರ್ಯವನ್ನು ಮಾಡಿರುವುದು ಎಲ್ಲರಿಗೂ ಗೊತ್ತಿರುವಂತಹ ಸಂಗತಿ. ಒಂದು ಆರ್ಥಿಕ ಸಂಸ್ಥೆ, ಇವತ್ತು ವಿಜಯಪುರದ ಸಿದ್ದೇಶ್ವರ ಬ್ಯಾಂಕ್ ಬಹಳ ಪ್ರತಿಷ್ಠಿತ ಆರ್ಥಿಕ ಸಂಸ್ಥೆ. ಅಂತ ಒಂದು ಆರ್ಥಿಕ ಸಂಸ್ಥೆಯನ್ನು ಹುಟ್ಟು ಹಾಕಿದಂಥವರು ಡಾಕ್ಟರ್ ಪಗು ಹಳಕಟ್ಟಿಯವರು. BLD ಸಂಸ್ಥೆಯನ್ನ 1910ರಲ್ಲಿ ಸ್ಥಾಪನೆ ಮಾಡಿದಂಥವರು ಡಾಕ್ಟರ್ ಪಗು ಹಳಕಟ್ಟಿಯವರು. ಹಾಗೇನೆ ಮೊಟ್ಟ ಮೊದಲ ಮಹಿಳೆಯರಿಗಾಗಿ ಕನ್ನಡ ಶಾಲೆಯನ್ನು ಪ್ರಾರಂಭ ಮಾಡಿದಂಥವರು ಕೂಡ ಹಳಕಟ್ಟಿಯವರು. ಮಹಿಳೆಯರಿಗಾಗಿ ಶಾಲೆಗಳಿರಲಿಲ್ಲ ಆ ಕಾಲದಲ್ಲಿ. ಅವರು ಮೊಟ್ಟ ಮೊದಲು ಮಹಿಳೆಯರಿಗಾಗಿ ಶಾಲೆಯನ್ನು ಪ್ರಾರಂಭ ಮಾಡಿದಂಥವರು. ಮರಾಠಿ ಪ್ರಭಾವಿತ ಪ್ರದೇಶದಲ್ಲಿ ಕನ್ನಡ ಶಾಲೆಗಳನ್ನು ಪ್ರಾರಂಭಿಸಿ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯ ಬೆಳವಣಿಗೆಗೆ ಕಾರಣಕರ್ತರಾಗಿರುವಂಥವರು. ಇಂಥ ಬದುಕಿನ ಅನೇಕ ಕ್ಷೇತ್ರಗಳಲ್ಲಿ ತಮ್ಮದೇ ಆಗಿರುವಂತಹ ಕೊಡುಗೆಯನ್ನು ಕೊಟ್ಟಿರುವಂತಹ ಹಳಕಟ್ಟಿಯವರು ವಚನ ಸಾಹಿತ್ಯಕ್ಕೆ ಕೊಟ್ಟಿರುವಂತಹ ಕೊಡುಗೆ ಬಹಳ ಅಪೂರ್ವವಾಗಿರುವಂತಹದ್ದು. ಅವರು ವಚನಗಳನ್ನು ಸಂಪಾದನೆ ಮಾಡಿ 1923ರಲ್ಲಿ ವಚನ ಶಾಸ್ತ್ರ ಸಾರ ಅನ್ನುವಂಥ ಒಂದು ಮೊಟ್ಟ ಮೊದಲ ಕೃತಿಯನ್ನು ಪ್ರಕಟ ಮಾಡಿದರು. ಬಹಳ ಅದ್ಭುತವಾಗಿರುವಂತಹ ಒಂದು ಕೃತಿ. ಅವರು ಬಸವಾದಿ ಶರಣರ ವಚನಗಳನ್ನು ಓದ್ತಾ 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 ವಚನಗಳಲ್ಲಿರುವಂತಹ ಆದರ್ಶಗಳನ್ನೆಲ್ಲವನ್ನೂ ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡ್ರು. ಬಹಳಷ್ಟು ಜನ ಬಸವಾದಿ ಶರಣರು ವಚನಗಳನ್ನು ಓದ್ತಾರೆ, ಪ್ರಕಟ ಮಾಡ್ತಾರೆ, ಅದರಲ್ಲಿರುವಂತಹ ಆದರ್ಶಗಳಿಗೂ ಅವರಿಗೂ ಯಾವುದೇ ರೀತಿಯ ಸಂಬಂಧ ಇರೋದಿಲ್ಲ. ಆದರೆ ಹಳಕಟ್ಟಿಯವರು ಆ ವಚನಗಳನ್ನು ಸಂಪಾದನೆ ಮಾಡ್ತಾ ಓದ್ತಾ ಓದ್ತಾ ಒಂದು ಬಸವಾದಿ ಶರಣರ ಆದರ್ಶಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಂಡು ಬಸವಾದಿ ಶರಣರ ಆಸೆದಂತೆ ತಮ್ಮ ಬದುಕನ್ನು ಸಾಗಿಸಿದಂಥವರು ಡಾಕ್ಟರ್ ಹಳಕಟ್ಟಿ. ಬಹಳ ಸ್ಪಷ್ಟವಾಗಿ ಗಮನಿಸಬೇಕು. ತಾತ್ವಿಕ ದೃಷ್ಟಿಕೋನದಿಂದ ಅವರು ಮೊದಲು ವಚನಗಳನ್ನು ನೋಡಿದರು. ಅದಕ್ಕೆ ಅವರು ಮೊಟ್ಟ ಮೊದಲು ಪ್ರಕಟ ಮಾಡಿದಂತಹ ವಚನಗಳ ಸಂಕಲನದ ಹೆಸರು ವಚನ ಶಾಸ್ತ್ರ ಸಾರ ಅಂತ. ನಂತರದ ಜನ ವಚನಗಳನ್ನ ಸಾಹಿತ್ಯಿಕವಾಗಿ ನೋಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಕಾರಣ ಏನಂದ್ರೆ ಸಾಹಿತ್ಯಿಕ ಮೌಲ್ಯಗಳು ಕೂಡ ವಚನಗಳಲ್ಲಿ ಬಹಳಷ್ಟು ಇರೋದ್ರಿಂದ ವಚನಗಳನ್ನ ಸಾಹಿತ್ಯಿಕವಾಗಿ ನೋಡಿ ವಚನ ಸಾಹಿತ್ಯ ಅಂತ ಹೇಳಿ ಅದನ್ನ ಕರೆಯುವಂತಹ ಕೆಲಸ ಮಾಡಿದ್ರು. ಶ್ರೇಷ್ಠ ವ್ಯಕ್ತಿ ಇವತ್ತೊಂದು ಸಹ ಡಾಕ್ಟರ್ ಪಗು ಹಳಕಟ್ಟಿಯವರು. ಇವತ್ತು ಆ ಸಂಶೋಧನಾ ಕೇಂದ್ರದಿಂದ ಬಹಳಷ್ಟು ಕೆಲಸಗಳಾಗ್ತಾ ಇದಾವೆ. ಈಗ MM ಕಲಬುರ್ಗಿಯವ್ರದ್ದು ಸಾಹಿತ್ಯ 42 ಸಂಪುಟಗಳಾಗಿದ್ದಾವೆ. ಈಗ ನಾನು ಪೂಜ್ಯರಿಗೆ ಅದೇ ಹೇಳ್ತಾ ಇದ್ದೆ, ಅಪ್ಪಗಳಿಗೆ ಇವತ್ತೊಂದು ಸಹ ಅದನ್ನೂ ಕೂಡ ಬಿಡುಗಡೆ ಮಾಡೋದು ಅಂತ ಒಂದು ಜ್ಞಾನದ ಭಂಡಾರ ಇವತ್ತೊಂದು ಸಹ ಇವತ್ತು MM ಕಲಬುರ್ಗಿ ಅದನ್ನು ಕೂಡ ನಾವು ಬಿಡುಗಡೆಗೊಳಿಸಬೇಕಾಗಿದೆ. ನನ್ನಿಂದ ಭಾಳಷ್ಟು ವಿಳಂಬ ಆಗಿದೆ, ಅದನ್ನು ಕೂಡ ನಾನು ಸತ್ಯವನ್ನು ಕೂಡ ನಾನು ಒಪ್ಕೋಬೇಕು. ಅವರ ಇದು ಆಗಿದೆ. ದಾಸ ಸಾಹಿತ್ಯವನ್ನು ಕೂಡ ನಮ್ಮ ಇದಕ್ಕಿದ್ರು ಕೂಡ ದಾಸ ಸಾಹಿತ್ಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬಹುತೇಕ ನಮ್ಮ ಪಗು ಹಳಕಟ್ಟಿ ಸಂಶೋಧನಾ ಕೇಂದ್ರದಿಂದ ಇರುತ್ತೆ ನೋಡಿದೆ. ನಿಮ್ಮಲ್ಲಿ ಇಲ್ಲಿ ಮೆನ್ನು ಇಲ್ಲ, ಮಟೀರಿಯಲ್ ಇಲ್ಲ. ಮತ್ತು ನಾವು ಅದನ್ನು ಸಹಿಸ್ಕೊಳ್ಳುವಂಥ ಶಕ್ತಿ ಬೇಡಿ ಸಂಸ್ಥೆ ಕೊಟ್ಟಿದೆ. ಏನೋ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಹಣ ಬರ್ತಿದ್ರು ಬಂದರು
ಕಡಿಮೆ ಬಿದ್ದರೂ ಕೂಡ ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತೊಂದು ದಿವಸ ಹಂಪಿ ವಿಶ್ವವಿದ್ಯಾಲಯದಲ್ಲಿ ನಂಬರ್ 1 ಸಂಸ್ಥೆಯಾಗಿ ಇವತ್ತೊಂದು ದಿವಸ ಡಾಕ್ಟರ್ ಫಗು ಕಟ್ಟಿಯವರ ಕೇಂದ್ರದಾಗಿದೆ. ಬೇಡಿ ಸಂಸ್ಥೆಯ ಇಂಜಿನಿಯರಿಂಗ್ ಕಾಲೇಜಿಗೂ ಕೂಡ ಅವರ ಹೆಸರನ್ನಿಟ್ಟು ಇವತ್ತೊಂದು ದಿವಸ ನಾವು ಅವರ ನೆನೆಯುವಂಥ ಕೆಲಸವನ್ನು ಇದು ಮಾಡ್ತಿದ್ದೀವಿ. ಹೀಗಾಗಿ ಡಾಕ್ಟರ್ ಫಗು ಕಟ್ಟಿಯವರ ಬಗ್ಗೆ ನಾನು ಜಾಸ್ತಿ ಮಾತಾಡ್ಬೇಕಂದ್ರೆ ಪೂಜ್ಯರು ಮಾತನಾಡಿದವರು ನಮ್ಗಿಂತ ಭಾಳಷ್ಟು ವಿಚಾರಗಳನ್ನ ಪೂಜ್ಯರಿಗೆ ಇವತ್ತೊಂದು ದಿವಸ ಗೊತ್ತಿದೆ. ಹೀಗಾಗಿ ಆ ವಿಚಾರಗಳನ್ನ ಅವ್ರು ಮಾತನಾಡ್ತಾರೆ, ಹೇಳ್ತಾರೆ. ಅದು ಒಂದು ನಾವು ತಿಳ್ಕೊಂಡಿದ್ದೀವಿ. ಯಾವಾಗ ನಾವು ಬಸವಣ್ಣವ್ರನ್ನ ನೋಡ್ತೀವಿ, ಯಾವಾಗ ನಾವು ಬಸವಶರಣರನ್ನ ನೋಡ್ತೀವಿ, ಅವ್ರನ್ನ ಸ್ಮರಿಸ್ಕೋತೀವಿ. ಆವಾಗ ಫಗು ಕಟ್ಟಿಯವರು ಕೊಡುಗೆ ಅಂತ ಹೇಳ್ತೀನಿ ದಿವಸ ನಾವು ಭಾವಿಸ್ಬೇಕಾಗುತ್ತೆ. ಫಗು ಕಟ್ಟಿದ್ರೆ ಇದು ಯಾವುದೂ ಕೂಡ ಇವತ್ತು ಬೆಳಕಿಗೆ ಬರ್ತಿರಲಿಲ್ಲ. ಸುಮಾರು ಜನ ಕನ್ನಡದ ವಚನ ಸಾಹಿತ್ಯದ ಬಗ್ಗೆ ತಿಳಿಯೋದಕ್ಕೆ ಆಸಕ್ತರಾಗಿದ್ದರು. ಮತ್ತು ಅಲ್ಲಿ ಮಾತಾಡಿದ ಮೇಲೆ ಕೆಲವರು ಇಲ್ಲಿ ತನಕ ಬಂದು ಕಲ್ಯಾಣವನ್ನು ನೋಡಿ ಹೋದರು. ಆಮೇಲೆ ಈ ಬಗೆಗೆ ಬೇಕಾದಷ್ಟು ಅನುವಾದ ಅಂತೂ ಟೆಕ್ಸ್ಟ್ ಬುಕ್ ಅಂತೂ ಆಗಿದ್ದಾವೆ. ಇದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಆದ್ದರಿಂದ ಒಂದು ಸ್ವಲ್ಪ ಹೆಚ್ಚು ಕಾಳಜಿಯಿಂದ ಅವುಗಳನ್ನು ನೋಡಬೇಕು ಮತ್ತು ಅವುಗಳನ್ನು ಹೆಚ್ಚು ಕಾಳಜಿಪೂರ್ವಕ ಇದು ಮಾಡಬೇಕು, ಏನು ಅನುವಾದ ಮಾಡಬೇಕು. ಮತ್ತು ಅವುಗಳಿಗೆ ಅವುಗಳ ಪಠ್ಯಕ್ಕೆ ಇದನ್ನು ಬರಬೇಕೇನು ಮುಂಚಿನ ಪದಗಳನ್ನು ಬರೆಯೋದು ಭಾಳ ಅಗತ್ಯ ಇದೆ. ಅದನ್ನೆಲ್ಲ ನಾವು ಗಮನಿಸಬೇಕು ಅಂತೇಳಿ ಅನ್ನಿಸ್ತದೆ. ಅಂದರೆ ಎಷ್ಟೆಷ್ಟು ಹೊರಗಿನ ಜನ ವಚನ ಸಾಹಿತ್ಯದ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಇಷ್ಟಪಡ್ತಾರೋ ಅಷ್ಟಷ್ಟು ನಾವು ಹೆಚ್ಚು ಕಾಳಜಿ ವಹಿಸಿ ಆ ಬಗೆಗೆ ಅವರಿಗೆ ಸರಿಯಾದ್ದನ್ನು ಯೋಗ್ಯವಾದ್ದನ್ನು ಕೊಡೋದಕ್ಕೆ ಪ್ರಯತ್ನ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.